ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಯುವತಿಗೆ ಮಾಜಿ ಲವರ್ ಒಬ್ಬ ಕಿರುಕುಳ ಕೊಟ್ಟಿದ್ದಾನೆ. ಮಂಡ್ಯ ಮೂಲದ ಸುನಿಲ್ ಗೌಡ ಯುವತಿಯ ಡಿಯೋ ಬೈಕ್ ಕದ್ದಿದ್ದಾನೆ. ಬಳಿಕ ಒಂದು ದಿನದ ಬಳಿಕ ಜಖಂಗೊಳಿಸಿ ಅದೇ ಜಾಗದಲ್ಲಿ ನಿಲ್ಲಿಸಿ ಪರಾರಿಯಾಗಿದ್ದಾನೆ. ಬೈಕ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 2 ವರ್ಷದ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿದ್ದ. ಲವ್ ಮಾಡಿ 6 ತಿಂಗಳಿಂದ ಲಿವಿಂಗ್ ಟುಗೆದರ್ ಇದ್ರು. ಆದರೆ ಬೇರೊಬ್ಬ ಯುವಕನ ಜೊತೆ ಸಂಬಂಧ ಆರೋಪ ಮೇರೆಗೆ ಇಬ್ಬರ ಮಧ್ಯೆ ಬ್ರೇಕಪ್ ಆಗಿತ್ತು. ಕಿರುಕುಳ ಸಂಬಂಧ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಪಿ ರೋಡ್ ಕಬ್ಬನ್ಪೇಟೆಯಲ್ಲಿರುವ ಮೆಟಲ್ ಶಾಪ್ಗಳಲ್ಲಿ ಒಂಟಿ ಕಳ್ಳನೊಬ್ಬ ಕೈಚಳಕ ತೋರಿಸುತ್ತಿದ್ದಾನೆ. ರಾಜಾರೋಷವಾಗಿ ಗಾಡಿಯಲ್ಲೇ ಬಂದು ಲಕ್ಷ ಮೌಲ್ಯದ ಐಟಮ್ಸ್ ಕದ್ದು ಎಸ್ಕೇಪ್ ಆಗ್ತಿದ್ದಾನೆ. ಕದೀಮನ ಚಲನವಲನ ಅಂಗಡಿಗಳ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ ಕೆಲ ತಿಂಗಳಿಂದ ಮೆಟಲ್ ಅಂಗಡಿಗಳ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಾನೆ. ಹಲಸೂರು ಗೇಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಲಿಸುತ್ತಿದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಗೊಟ್ಟಿಗೆರೆ ಬಳಿ ಕಾರಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. 4 ಕಾರ್ನಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿಯನ್ನ ಸ್ಥಳೀಯ ನಿವಾಸಿಗಳು ನಂದಿಸಿದ್ದಾರೆ. ದರ್ಶನ್ ಮೈಸೂರು ವಿಸಿಟ್ಗೆ ಕೋರ್ಟ್ ನೀಡಿದ್ದ ಅನುಮತಿ ಇಂದಿಗೆ ಅಂತ್ಯವಾಗಿದೆ. ತಾಯಿಯನ್ನ ಭೇಟಿ ಮಾಡಬೇಕು, ಫಾರ್ಮ್ ಹೌಸ್ನಲ್ಲಿ ತಾನು ಸಾಕಿರುವ ಪ್ರಾಣಿಗಳನ್ನ ನೋಡಬೇಕು, ಆಪರೇಷನ್ ಬಗ್ಗೆ ಮೈಸೂರಿನಲ್ಲಿ ವೈದ್ಯರ ಸೆಕೆಂಡ್ ಒಪಿನಿಯನ್ ತಗೋಬೇಕು ಅಂತ 3 ಕಾರಣ ನೀಡಿ ಮೈಸೂರಿಗೆ ಹೋಗಲು ಅನುಮತಿ ಕೇಳಿದ್ರು. ಬೆಂಗಳೂರಿನ ಸಿಸಿಎಚ್ ಕೋರ್ಟ್ ಜನವರಿ 5ರವರೆಗೆ ದರ್ಶನ್ಗೆ ಮೈಸೂರಿನಲ್ಲಿ ಇರಲು ಅವಕಾಶ ನೀಡಿತ್ತು. ಆದರೆ ಗಡುವು ಇಂದಿಗೆ ಅಂತ್ಯವಾಗಿದ್ದು ಬೆಂಗಳೂರಿಗೆ ವಾಪಸ್ ಆಗಬೇಕಿದೆ. ಮೈಸೂರಿನಲ್ಲಿರುವ ತಾಯಿ ಜೊತೆಗಿರಲು, ಸಾಕು ಪ್ರಾಣಿಗಳನ್ನ ನೋಡಿಕೊಳ್ಳುವ ಕಾರಣಗಳನ್ನ ನೀಡಿ ಉಳಿದುಕೊಳ್ಳಲು ಅವಕಾಶ ನೀಡುವಂತೆ ನಾಳೆ ಕೋರ್ಟ್ನಲ್ಲಿ ಮತ್ತೊಂದು ಮನವಿ ಸಲ್ಲಿಸುವ ಸಾಧ್ಯತೆ ಇದೆ.